ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಬೆಡ್ಗಳ ಕೊರತೆಯ ನೆಪ ಹೇಳಿದ್ದಾರೆ. ಅಪಘಾತಕ್ಕೀಡಾದಂತ ವ್ಯಕ್ತಿಗೆ ಚಿಕಿತ್ಸೆಯನ್ನ ಕೊಟ್ಟಿಲ್ಲ, ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಬೆಡ್ಗಳ ಕೊರತೆಯ ನೆಪ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಬೆಡ್ ಇಲ್ಲ ಅದಿಲ್ಲ ಅಂತ ಹೇಳಿದ್ದಾರೆ. ಜೀವ ಉಳಿಸೋಕೆ ತಾನೇ ಆಸ್ಪತ್ರೆಗಳಿರೋದು. ಇಲ್ಲಿ ನಿಯಮಗಳು, ಬೆಡ್ ಇಲ್ಲ, ಅದು ಇದು ಅದು ಇಂಪಾರ್ಟೆಂಟ್. ಆಸ್ಪತ್ರೆ ವೈದ್ಯರು ಅಂದ್ರೆ ಯಾವ ಕಾರಣಕ್ಕಿರೋದು, ಯಾಕೆ ಕಾರಣಕ್ಕೋಸ್ಕರ ಬರೋದು ಅಲ್ಲಿಗೆ? ಜೀವ ಉಳಿಸೋದು ಬಿಟ್ಟು, ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಬೆಡ್ ಇಲ್ಲ ಅಂತ ನೆಪ ಹೇಳಿದ್ದಾರೆ. 28 ವರ್ಷದ ಪ್ರಕಾಶ್ ಮರಿಗೌಡ್ರು, ಅವ್ರ ಬ್ರೈನ್ ಡೆಡ್ ಆಗಿದೆ, ಕೋಮಾಗೆ ಜಾರಿರುವಂತದ್ದು ವ್ಯಕ್ತಿ. ಧಾರವಾಡದ ಮೊಬರ ನಿವಾಸಿ ಪ್ರಕಾಶ್ ಮರಿಗೌಡ್ರ, JCB ಚಾಲಕನಾಗಿದ್ದ ಪ್ರಕಾಶ್ ಮರಿಗೌಡ್ರು ಮನೆಗೆ ಬೈಕ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಪಘಾತ ಆಗಿದೆ. ಸೋಮಾಪುರ ನವಲೂರು ರಸ್ತೆಯಲ್ಲಿ ಅಪಘಾತ ಸಂಭವಿಸಿತ್ತು. ತಕ್ಷಣ ಪ್ರಕಾಶ್ನನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ತರಲಾಗಿತ್ತು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡ್ಬರಲಾಯಿತು ಟ್ರೀಟ್ಮೆಂಟ್ಗೋಸ್ಕರ. ಈ ವೇಳೆ ಬೆಡ್ಗಳಿಲ್ಲ ಅಂತ ಹೇಳಿದ್ದಾರೆ ಕಿಮ್ಸ್ ಸಿಬ್ಬಂದಿ. ಮನುಷ್ಯತ್ವನೇ ಇಲ್ಲವಾ ಅಂತ ಇವ್ರಿಗೆ? ಬೆಡ್ ಅಲ್ಲ, ಫಸ್ಟ್ ಆಫ್ ಆಲ್ ಇವರಿಗೆ ಮನುಷ್ಯತ್ವ ಅನ್ನುವಂಥದ್ದಿಲ್ಲ. ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಹೇಗೋ ಆ ಜೀವ ಉಳಿದ್ರೆ ಸಾಕಪ್ಪ ಅಂತ ಸಂಬಂಧಿಕರು. ಇವ್ರ ರೀಸನ್ ಕೇಳ್ಕೊಂಡು ಕೂರಕ್ಕಾಗತ್ತಾ? ಬೆಡ್ ಇಲ್ಲ ಅದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಚಿಕಿತ್ಸೆ ವಿಳಂಬ ಬೇರೆ ಆಗ್ತಾ ಇತ್ತಲ್ಲ. ಈ ಟೈಮ್ ನಲ್ಲಿ ಬ್ರೈನ್ ಡೆಡ್ ಆಗಿದೆ, ಕೋಮಾಗೆ ಜಾರ್ಕೊಂಡಿದ್ದಾರೆ ಪ್ರಕಾಶ್. ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಫಸ್ಟ್ ಪ್ರಿಯಾರಿಟಿ ಏನು ವೈದ್ಯರದು, ಆಸ್ಪತ್ರೆದು ಜೀವ ಉಳಿಸೋದು, ಟ್ರೀಟ್ಮೆಂಟ್ ಕೊಡೋದು, ಆ ಕೆಲಸ ಮಾಡಿಲ್ಲ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ. ಬೆಡ್ ಇಲ್ಲ, ಅದ ಬೆಡ್ ಇಲ್ಲ, ಅದ